ಪಟ್ಟಣದ ಶಾರದಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಹಾಗೂ ಡಾಕ್ಟರ್ ಬಸವಲಿಂಗ ಅವಧೂತರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಭಾರತದ ಸಂವಿಧಾನ, ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಇವತ್ತು ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ನಡೀತಾ ಇದ್ದೇವೆ. ಅದರ ಜೊತೆಗೆ ಇನ್ನೊಬ್ಬರು ವಿಜ್ಞಾನಿಗಳು, ಗುರುಗಳು, ವಿಶ್ವಶ್ರೇಷ್ಠರಂದ್ರೆ ತಪ್ಪಾಗಿರಲಿಕ್ಕಿಲ್ಲ. ಭಾರತದ ರಾಷ್ಟ್ರಪತಿಯಾಗಿ ನಮ್ಮ ಜೀವನವನ್ನು ಮುಡುಪಾಗಿಟ್ಟು ವಿವಾಹಿತರಾಗದೆ ಬಾಲ್ಯಾವಸ್ಥೆಯಲ್ಲಿ ವಿಜ್ಞಾನಿಗಳಾಗಿ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಡಾಕ್ಟರ್ ಅಬ್ದುಲ್ ಕಲಾಂ ರವರು, ಇನ್ನವರು ನಮ್ಮ ಪೂಜ್ಯ ಗುರುಗಳು. ಇವತ್ತು ನಾವು ಕೂಡ ಹೋಗಬೇಕಾಗಿತ್ತು ನಮ್ಮ ಸುದೈವ. ಯಾಕಂದರೆ ರಾಜು ಅವರು ಪ್ರತಿ ವರ್ಷ ಅವರ ಗುರುಪೂರ್ಣಿಮೆಯನ್ನು ನಾವು ಇವತ್ತು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಜೊತೆಗೆ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಯಾವ ದೇಗಲ್ಮಳೆಯ ಜೈರಾಬಾದ್ನಲ್ಲಿ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಪೂಜ್ಯ ಬಸವಲಿಂಗ ಅವಧೂತರವರು ಅವರು 3 ಸಮಕ್ಷಮದಲ್ಲಿ ಮತ್ತು ಈ ಒಂದು ಶಾರದಾ ಸ್ಕೂಲ್ನಲ್ಲಿ ಮಕ್ಕಳ ಸಮಕ್ಷಮದಲ್ಲಿ ನಾವು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಚಡಿ ಚಮಚಂ ವಿದ್ಯೆ ಗಮನಮಿತ್ತು. ಈಗ ನಾವೇ ನಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಏನಾದರೂ ಒಂದು ಬೈದರೆ ನಾವೇ ಹೋಗಿ ತಿಳಿತೀವಿ ಅಂತ ಒಂದು ವ್ಯವಸ್ಥೆ ಈಗಿನ ಕಾಲದಲ್ಲಿದೆ. ಅದಕ್ಕಾಗಿ ನನ್ನೆಲ್ಲ ಮುದ್ದು ಮಕ್ಕಳಿಗೆ, ನನ್ನೆಲ್ಲ ಶಿಕ್ಷಕರಿಗೆ, ಮಕ್ಕಳಿಗೆ ಯಾವ ಥರ ಏನಪ್ಪ ಅಂದ್ರೆ ನೀವು ವಿದ್ಯಾಭ್ಯಾಸ ಕೊಡಬೇಕು, ಯಾವ ಥರ ಅವರಿಗೆ ಅಂದಿಸಬೇಕು, ಆ ಥರ ನೀವು ಮಾಡಿದ್ರೆ ಮಾತ್ರ ವಿದ್ಯಾರ್ಥಿಗಳು ಏನಪ್ಪ ಅದರಲ್ಲಿ ವಿದ್ಯೆ ಕಲಿಬೇಕೇನಪ್ಪ ಅಂದ್ರೆ ಆಸ್ಪದವಾಗಿರ್ತಂತ ಅಂತ ಹೇಳ್ತೇನೆ. ಯಾಕಂದರೆ ವಿದ್ಯಾರ್ಥಿಗಳು ಇವತ್ತಿನ ಮೊಬೈಲ್ ಗುಂಗಿದೆ. ಇವತ್ತಿನ ಕಾಲದಲ್ಲಿ ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾರೆ, ಮೊಬೈಲ್ ಕೊಟ್ಟರೆ ಎಲ್ಲ ಮಾಡ್ತಾರೆ. ಆದರೆ ಅಂಥ ಒಂದು ನೆನಪಂದ್ರೆ ಅಂಥ ಮೊಬೈಲಿಂದ ಹೊರಗೆ ಬರಬೇಕು ನಾವು. ಅಂದರೆ ನಾವು ಶಿಕ್ಷಕರ ಹಾಗೆಲ್ಲ ಏನು ಮಾಡೋರಿಗೆ ಅದೊಂದು ನಾವು ಅಸಹನೆ ಭಾವನೆಯಿಂದ ಅವ್ರಿಗೇನಪ್ಪ ಆ ಮೊಬೈಲಿಂದ ಹೊರಗೆ ತರುವಂಥ ಒಂದು ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ, ನಾನು ಇಲ್ಲೇ ಓದಿದ್ದೀನಿ, ಇಲ್ಲೇ ಚಂದಾಪುರದ ಎಲ್ಲ ಮುಗಿದ 8 ಡಿಗ್ರಿ ತಗ ಇಲ್ಲೇ ಎಲ್ಲ ಮುಗಿದ. ಯಾಕಂದರೆ ನಾನು ಕೂಡ ಇವತ್ತು SLC ನಾನು 3 ಸಲ ಫೇಲ್ ಆಗಿದ್ದೀನಿ. ನಾನು 3 ಸಲ SLC. ನೀವೆಲ್ಲ ಫೇಲ್ ಆಗಲ್ಲ, ನೀವೆಲ್ಲ ಪಾಸ್ ಆಗಿರ್ತೀರಿ. ನನಗಿಂತ ದೊಡ್ಡ ಹುದ್ದೆಯಲ್ಲಿ ನೀವು ಇರ್ತೀರಿ. ಇದೇ ತಾಜಲಾಪುರ ಗ್ರಾಮದವ್ರು ನಾನು ಬೇರೆಲ್ಲ ನನ್ನ ಗೆಳೆಯ ರಾಜೇಂದ್ರ ಅವರು. ಯಾಕಂದರೆ ನಮಗಿಂತ ಒಂದು ಕ್ಲಾಸ್ ಇನ್ನಷ್ಟೇ ಸರ್ ಅವರು. ಮತ್ತು